ಅವ್ರ ಫ್ಯಾಮಿಲಿ ಜೋಡಿ ನಾವೊಂದ್ 4-5 ಮಂದಿ ಮತ್ತೆ ಅಡಿಷನಲ್ ಅದ 3 ಫ್ಯಾಮಿಲಿ ಅದೇವಿ 3 ಫ್ಯಾಮಿಲೀಸ್ ಟುಗೆದರ್. ನಾ ಮಾಡೇನ್ ಕಬಾಬ್ ಸೂಪರ್ ಆಗೈತಿ. ಬಟ್ ಕಬಾಬ್ ಇಸ್ ವೆರಿ ಫೇಮಸ್. ಎಷ್ಟಿದೆ ಎಲ್ಲರೂ ಅವ್ವ ಹೆಂಗಾಗೈತಿ ಕಬಾಬ್? ಚಲೋ ಆಗೈತಂತ ಎಲ್ಲರೂ ಕಾಣಂತೀರಿ, ಹೇಳ್ಬಿಡ್ರಿ ಹೆಂಗಾಗೈತಿ. ಈ ಅಂದ್ರೆ ಇದನ್ನ ಹೆಸರು ದಾನೋ ಸ್ಪೆಷಲ್ ಕಬಾಬ್ ಅಂತ ಇಟ್ಬಿಡೋಣ ಹೆಸರು. ಕಲರ್ ಇಲ್ಲ, ನ್ಯಾಚುರಲ್ ಕಲರ್. ಯಾವುದು ಆಡೆಡ್ ನೋ ಆಡೆಡ್ ಏನಿಲ್ಲ. ರಿಯಲಿ ನಂಗೆ ಕರೆಗೂ ಲೈಕ್ ಆಯ್ತು ತುಂಬಾ. ಹೆಂಗಾತ? ಏನ್ ಲೈಕ್ ಆಯ್ತು? ಲೈಕ್ ಆಯ್ತಾ? ಹೆಂಗೈತಿ? ಕೆಸಾ ಹೈ ಕಬಾಬ್? ಅಚ್ಚಾ ಹೈ? ಮಾಡಕತ್ತಿ ನೀನ ಅಂತ ನಾಟಕ. ಅಲ್ಲಿ ಮಸಾಲಾ ರೈಸ್, ಇಲ್ಲಿ ಕಬಾಬ್ ಆಲ್ರೆಡಿ ತಿನ್ನ ಅಂತಾರ. ಎಲ್ಲಾರ್ದು ರಿವ್ಯೂ ಸೂಪರ್ ಅಂತ ಹೇಳಾರ. ಕ್ಲೀನ್ ಆಗಿ ತೊಳ್ಕೊಂಡು ಒಂದ್ ಸೈಡ್ ಇಟ್ಕೊಳ್ತೇವಿ. ಹಾ, ಈ ರೆಸಿಪಿ ಚಿಕನ್ ಸುಕ್ಕ. ಇಲ್ಲ ವಿಡಿಯೋ ನೋಡಿ ಕಲ್ಕೋರಿ ಆಮೇಲೆ. ಇಲ್ಲ ನಿಂಗ್ ಮತ್ತೆ ಊರಿಗೆ ಹೋದಾಗ ಯೂಸ್ ಆಕೇತ್ ನೋಡಲ್ಲ ಅಂಗಡ್ಯಾಗ. ಮುಟ್ಬೇಕು, ಅವಾಗ ಬೇಕಾಗ್ತೈತಿ ಗೊತ್ತಾ. ಇದೆಲ್ಲ ಬೋನ್ಸ್ ಇರುವಂತ ತಗೊಂಡ್ರೆ ಸ್ವಲ್ಪ ಚಲೋ ತಿನ್ನೋ ಫೀಲ್ ನೀಟ್ ಆಗಿರ್ತೈತಿ. ಟೇಸ್ಟ್ ಹಾ ಏನಂತಾರ ಹಿಂಗ ಜಗ್ಗಿ ತಿನ್ನಾಕ ಮಜಾ ಬರ್ತೈತಿ. ಹೋಯ್ತು ನಂಗೆ ಎಷ್ಟು ಬೇಕು ನೋಡು, ಇಷ್ಟ ಸಾಕ. ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಇದಾಯ್ತು. ಅರ್ಶಿನ, ಉಪ್ಪು. ಇವಾಗ ಮತ್ತೆ ಇಡ ಅಂತಾರ ಒಲೆಯ ಮೇಲೆ. ಎಲ್ಲ ಗ್ಯಾಸಿಂದ ಅಡಿಗೆ ಎಲ್ಲ ಅಂತ ಹೇಳ್ಬಿಟ್ಟು ನೀನು ಮತ್ತೆ ಹೊರಗೆ ಬಂದೇವಲ್ಲ. ಏನಪ್ಪ ಕಾಡಿಂದ ಸೌದೆ ಹೊತ್ತು ಕಳುವು ಮಾಡ್ಕೊಂಡ್ ಬಂದು ಅಡಿಗೆ ಮಾಡತ್ತೀವಿ. ಮೊದ್ಲ ಹಳ್ಳಿ ಹೆಂಗ್ ಅಡಿಗೆ ಮಾಡ್ತಾರಲ್ಲ ಹಂಗ ಅಡಿಗೆ ಮಾಡತ್ತೀವಿ ನೋಡುವ. ಸೊ ಚಿಕನ್ ಸುಕ್ಕ ಇಸ್ ಗೆಟಿಂಗ್ ರೆಡಿ. ವಾಸನೆ ಗಮ್ಮಂತ ಬರ ಅಂತೈತಿ. ಸೊ ಇಲ್ಲಿ ತಂದು ಕೊಡ ಅಂತಾರೆ ಏನೇನ್ ಬೇಕಂತ ಇವ್ರು ಹಾಕಿ. ಖಾರ ಪುಡಿ ಒಂದು ತಗೊಂಡು ಅಲ್ಲಲ್ಲ ಕಬಾಬ್ ಟೇಸ್ಟ್ ಹೆಂಗಿತ್ರಿ? ಖಾರ ಪುಡಿ ಹಾಕತ್ತೀವಿ. ಖಾರ ಪುಡಿ ಹಾಕಂತಾರ. ಹೇಳ್ದಾನು ಖಾರ ಆಮೇಲೆ ಹಾಕೊಂಡು ಎಷ್ಟು ರೆಡ್ ಬೇಕು ಎಷ್ಟು ಖಾರ ಬೇಕದ ಆಮೇಲೆ ಮತ್ತೆ ಹೌದು ಮನೆ ಹಿಂಗ ಬೈತಾರ. ಎಲ್ಲರ ಕಣ್ಣು ರೆಸಿಪಿ ಮೇಲೆ ಎಲ್ಲರೂ ವೇಟ್ ಮಾಡೋದು. ಅದೊಂದು 10 ನಿಮಿಷ ಅದು ಮಾಡತ್ತ. ಲೈಕ್ ಮಾಡಿ. ಅಲ್ಲ ಗ್ರೇವಿ, ಚಿಕನ್ ಗ್ರೇವಿ. ಇಲ್ಲ ಮಾಡಿಲ್ಲ ಒಂದು ಹಾಕಿ ಎಷ್ಟು ವರ್ಷ ಆಗೈತಿ? ನಮ್ದು 7 ವರ್ಷ ಎಂಬುದು 8ನೇ ವರ್ಷ ಸ್ಟಾರ್ಟ್ ಆಗ್ತದೆ. ಮಸ್ತ್ ಖುಷಿ ಏನಂತಂದ್ರೆ ಯಾವಾಗ ಬೇಕಾದ್ರೆ ಜಗಳ ಆಡ್ತೇವೆ, ಅದು ಮಜಾ. ಬೇಜಾರ ಜಗಳ ಆಡೋದು ಇಬ್ರು ಸೇರಿ ಬೋರ್ ಆದಾಗ ರಿಸನ್ ಇರಂಗಿಲ್ಲ ಜಗಳ ಮಾಡಕ್ಕ. ಹೌದಲ್ಲ? ಹೌದಲ್ಲ? ಇಲ್ಲ ಅದು ಖುಷಿ. ರಾತ್ರಿ ಲೇಟ್ ಆಗಿ ಬಂದ್ರೆ ಜಗಳ ಆಡೋದು. ನಾವು ಹೋಗೋದು ರಾತ್ರಿ ಲೇಟ್ ಆಗಿ. ಆಲ್ರೆಡಿ ಸ್ಟಾರ್ಟ್ ಆಗೈತಿ ಇಲ್ಲೇ ರೆಸಿಪಿ. ಏನಿದು? ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ ರೈಸ್ ಜೊತೆ ಉಳ್ಳಾಗಡ್ಡಿ ತೊಳೆಯತ ದೊಡ್ಡ ಕೆಲಸ ಮಾಡತ್ತ.
ಇವ್ರ ಕಪ್ಪಲ್ಗೆ ಒಂದು ಕ್ವಶನ್, ಅವ್ರ ಕಪ್ಪಲ್ಗೆ ಒಂದು ಕ್ವಶನ್ ಕೇಳ. ನಿಮ್ಗೆ ಅವ್ರೊಳಗೆ ಒಂದು ಇಷ್ಟ ಆಗೋ ಗುಣ, ನೀನು ಅವ್ರೊಳಗೆ ಇಷ್ಟ ಆಗೋ ಒಂದು ಗುಣ. ನೆಕ್ಸ್ಟ್ ಆಯ್ತಾ ಕಪ್ಪಲ್ಗೆ? ಹಾಂ ಹೇಳಿ, ಇನ್ನು ಕೇಳಿ. ಓಕೆ ಹಾಂ, ದಾನು ಪವಿತ್ರ ಅವ್ರೊಳಗೆ ಇಷ್ಟ ಆಗೋ ಒಂದು ಗುಣ ಹೇಳ್ಬೇಕಾ? ಪವಿತ್ರ ಅವ್ರ ದಾನು ಒಳಗೆ ಇಷ್ಟ ಆಗೋ ಒಂದು ಗುಣ ಹೇಳ್ಬೇಕು. ಚಲೋ ಗುಣ ಅಂತಂದ್ರೆ ಆಕ್ಚುಲಿ ಎಲ್ಲ ಚಲೋ ಗುಣ ಇದಾವೆ, ಏನು ಕೆಟ್ಟ ಗುಣ ಏನಿಲ್ಲ. ಹಂಗಲ್ಲ, ಒಂದು ಫ್ಯಾಮಿಲಿ ಟೋಟಲಿ ಫ್ಯಾಮಿಲಿ ಕರೆಕ್ಟ್ ಇದ್ ಮಾಡ್ಕೊಂಡು ಹೋಗ್ತಾಳೆ, ಎಲ್ಲಾರ ಜೋಡಿ ಚಲೋ ಇರ್ತಾಳೆ. ಅಮ್ಮನ ಮಾತು ಕೇಳ್ತಾಳೆ, ಅಮ್ಮನ ಹೆದರ್ತಾಳ, ಚಲೋ ಅನ್ನತೈತಿ. ಓಕೆ ನೆಕ್ಸ್ಟ್ ಪವಿತ್ರಕ್ಕ ನೀವು ಹೇಳ್ರಿ. ಒಂದು ಒಳ್ಳೆ ಗುಣ ಆದ್ರೆ ಇನ್ನೊಮ್ಮೆ ಅಬೌಟ್ ಯುವರ್ ಹಸ್ಬೆಂಡ್ ಅಂತಾರ ಅವ್ರ. ಹೇಳ್ರಿ ಹೇಳ್ರಿ. ಮಾತಾ ಬರಾತಿಲ್ಲ ಅನಿಸ್ತವ್ರಿಗೆ. ಇಲ್ಲಿ ಮಸಾಲನ ಹಾಕತ್ತ. ಏನ್ ಇಷ್ಟ ನಮ್ಗೆ ಗೊತ್ತಾಗ್ಲಿಲ್ಲ. ಒಳ್ಳೆತನ ಓವರ್ ಆಲ್ ಒಳ್ಳೆತನ. ಅವ್ರು ನಾಚ್ಕೊಳ ಅಂತಾರ, ಇಲ್ಲಿ ಪವಿತ್ರ ನಾಚ್ಕೊಳ ಅಂತಿದ್ರು. ಈ ಕಪ್ಪಲ್ಗೆ ಏನ್ ಕೇಳ ಅಂತೇವಂದ್ರ, ಜೀಜು ಒಳಗೆ ಇಷ್ಟ ಆಗೋ ಒಂದ್ ಗುಣ ನೀ ಹೇಳ್ಬೇಕ, ನಿನ್ನೊಳಗೆ ಇಷ್ಟ ಆಗೋ ಗುಣ ಜೀಜು ಹೇಳ್ಬೇಕು. ಹಾ, ಏನು ಒಂದು ವಾಟ್ ಯು ಲೈಕ್ ದ ಮೋಸ್ಟ್. ಏನ್ ತಗೊಂಡ್ರು ಏನ್ ಕೊಡ್ತಾರ. ಓಕೆ, ನಿಮ್ ಹುಡುಗಿಯರ್ಗ ಬರೀ ಇದ ಏನ ಬರೀ ಗಂಡುಗಳು ಏನ್ ಕೊಡಿಸ್ತಾರ, ಅರ್ಬಿ ಕೊಡಿಸ್ತಾರ, ತಿನ್ನತಾರ. ಇದ ಇವಾಗ ಈಗ ಜೀಜು ಹೇಳ್ಬೇಕು. ಜೀಜು ನಾಚ್ಕೊಳಕತ್ತಾರ. ಹೇಳ್ಬೇಕು ಜೀಜು, ಏನ್ರ ಹೇಳ್ರಿ. ಅವ್ರ ಇದು ಚೇಂಜ್ ಮಾಡಕತ್ತಾರ ಟಾಪಿಕ್, ಹೇಳಂತಿಲ್ಲ. ಹೇಳ್ಬೇಕಾಕಿನ್ ಚಲೋ ಗುಣ ಏನದ ಏನ್ ಕೇಳಂಗಿಲ್ಲ, ಅವಾಗ ಚಲೋ ಗುಣ ಹಾಕಿದ್ ಖುಷಿ ಅನಸ್ತೈತೆ ಅನ್ಬೇಕ್ನಿ. ಅಷ್ಟೇ ಗೊತ್ತಿರಲ್ಲ ಅದು ಸಾಕು. ಇವ್ರದ್ದು ಬಾಳ ಸೀಕ್ರೆಟ್ಸ್ ಅದಾವ, ಸೊ ಇದು ಹೇಳಂತಿಲ್ಲ. ವಿಲ್ ಜಸ್ಟ್ ಕ್ವಿಟ್ ಹಿಯರ್. ಆಶಾ ಅಕ್ಕ, ಅವ್ರಿಗೂ ಕ್ವೆಶನ್ ಕೇಳಿದ್ವಿ. ನಿಮ್ಮ ಯಜಮಾನ್ರು ಊರಾಗದಾರ, ನೀ ಒಬ್ಬಾಕಿ ಕೇಳ ಅಂತೀರಿ. ನಿನಗೆ ಅವ್ರೊಳಗೆ ಇಷ್ಟ ಆಗೋ ಒಂದು ಗುಣ ಯಾವ್ದು? ಅವ್ರೇನು ಮುಚ್ಚಿಡೋದಿಲ್ಲ, ಅದ ನಂಗೆ ಇಷ್ಟ ಆಗೋ ಗುಣ. ವೆರಿ ಗುಡ್. ಪಟ್ ಅಂತ ಹೇಳ್ಬಿಟ್ಲ ಆಶಾ ಅಕ್ಕ. ನೋಡಿ, ಅವಾಗ ಅಪ್ಪಾಜಿ ಒಳಗೆ ಇಷ್ಟ ಆಗೋ ಏನ್ ಒಂದು ಗುಣ? ಅವಳಗೆ ಇಷ್ಟ ಆಗೋ ಒಂದು ಗುಣ ಏನಪ್ಪಾಜಿ? ಬೈದ್ರು ಊಟ ಕರೆದು ಊಟ ಮಾಡಿಸ್ತಾರೆ. ಫೈನಲಿ ಗ್ರೇವಿ ರೆಡಿ ಆಗಿದೆ. ಮಸ್ತ್ ಕಾಣ್ತಾ ಇದೆ. ಡೈಲಿ ಇಷ್ಟ ಅಡಿಗೆ ಮಾಡಿದ್ರು ಒಂದು 1500-2000 ದುಡಿಬೋದು ನಾವು. ಅವ್ನ್ ಬೇಕಂತ ನೀವು ಅದ್ರ ಮ್ಯಾಗ ಕುಂದ್ರಿ ಅಂದ್ರೆ ನೀವು ಅದು ಒಂದ್ ಎಕ್ಸ್ಟ್ರಾ ಇತ್ತ, ಅದಕ್ಕೆ ಮುಂದಿಟ್ಟೆ. ಹಂಗ ಅಜ್ಜ ಫೈನಲಿ ನಾವು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಟೈಮ್ 4:30-5 ಗಂಟೆ ಆಯ್ತು. ನಮ್ಮ ಅಡಿಗೆ ಈಗ ಆತ ಸ್ಟಾರ್ಟ್ ಎಡಿಟಿಂಗ್. ನಾವು ಬನ್ನಿ ಗ್ರೇವಿ ತಿಂದಿರ್ತೀವಿ. ನಮ್ಮ ಕೈ ಗೊತ್ತಿದ್ರ ಸುಜಾತ ಅವರ ಸ್ಪೆಷಲ್ ಗ್ರೇವಿ. ಬರೀ ಗ್ರೇವಿ ಅಷ್ಟೇ. ಎಲ್ಲ ನಮ್ ಜೊತೆ ಮಮ್ಮಿ ಅಲ್ಲಿ ಸವಿತಾ ಪ್ಲೇಟಿಗೆ ಕರೆಕ್ಟ್ ಕುಂತಿ. ಅಜ್ಜಾಗ ಬಿಸಿ ಬಿಸಿ ಐತೆ. ಅಲ್ಲ, ಕೆಳಗಿಟ್ಕೋ ಇದ್ರ ಪ್ಲೇಟ್ ಕೆಳಗೆ. ಹೆಂಗಾಗೈತಿ? ಸೂಪರ್. ಲಾಸ್ಟ್ ಫೈನಲ್ ಆಗಿ ಟೀ ಪ್ರಿಪರೇಷನ್ ಆಯ್ತು. ಎಂಡ್ ಪಿಕ್ನಿಕ್ ಎಂಡ್. ಟೀ ಕುಡಿದ್ಮೇಲೆ ಕುಡ್ದ ಅಲ್ಲೊಂದ್ ಐತಲ್ಲ ಹೋಗುದ, ಇನ್ನೂ ಬಾಕಿ ಐತಿ. ನೀರ್ ಸಾಗರಕ್ಕೆ ಬಂದೀವಿ. ನೀರ್ ಸಾಗರ ನೋಡಿಲ್ಲ ನಾವು. ನೀರ್ ಕುಡಿತೇವೆ, ನೀರ್ ಸಾಗರ ತೋರಿಸ್ತೇವೆ. ಎಲ್ಲಾರು ಊಟ ಅಂತ ಚಾ ಕುಡಿಯಾಕುತ್ತೀವಿ. ಆಮ್ಯಾಗ ಡೈರೆಕ್ಟ್ ಹುಬ್ಳಿ ವಾವ್ ಅನ್ನೋ ಫೀಲಿಂಗ್. ನೀರ್ ಕುಡಿದಿ ತೋರಿಸ್ತೇವೆ. ಹಾಯ್ ಗುಣಮ್ಮ. ಬೆಳಕಿಲ್ಲಲ್ಲ, ಎಲ್ಲ ಪ್ಯಾಕಪ್ ಮಾಡತ್ತೆ. ಲಾಸ್ಟ್ ಟೀ ಜೊತೆ ಎಂಡ್. ವೇರಿಂಗ್ ಫಾರ್ ದ ಬೆಸ್ಟ್ ರಿಫ್ರೆಶಿಂಗ್ ಟೀ. ಅದಾದ್ಮೇಲೆ ಸ್ವಲ್ಪ ನೀರ್ ಸಾಗರ ನೋಡ್ಕೊಂಡು, ನೀರ್ ಸಾಗರಕ್ಕೆ ಬಂದು ಇನ್ನ ನೀರ ನೋಡಿಲ್ಲ ನಾವು, ಸೊ ಹಂಗಾಗಿ ನೀರ್ ನೋಡ್ಕೊಂಡು ಎಂಡ್ ಮಾಡ್ತೀವಿ. ಹಾಯ್ ಲೈಕ್ ಮಾಡಿ. ಅಮ್ಮ ಕಬಾಬ್ ಚಂದಿತ್ತು? ಚಲೋ ಇತ್ತು? ಚಲೋ ಆಯ್ತು.
ನೀರು ತುಂಬ ಅದ್ರಕ್ಕೊಂದು ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ಹೋಲ್ ಡೇ ಅಂಡ್ ಪಾರ್ಟ್ 1 ವಿಲ್ ಬಿ ಲೈಕ್ ನಾನು ಒಳಗೆ ಗೊತ್ತಿಲ್ಲ ಪಾರ್ಟ್ ವಿಲ್ ಡಿವೈಡ್ ವ್ಲಾಗ್. ಒಂದ್ ಪಾರ್ಟ್ ನನ್ನ ಕಡೆ ಇದ್ರೆ ಒಂದ್ ಪಾರ್ಟ್ ಆಕಿಂದ ವ್ಲಾಗ್ ಒಳಗೆ ಇರ್ತೈತಿ. ಯೂಟ್ಯೂಬ್ ಚಾನಲ್ ಸುಜಾತ ದೇವ್ರ ಮನಿ ಯೂಟ್ಯೂಬ್ ಚಾನಲ್, ಇನ್ನೊಂದು ನಿಮ್ಮ ಶ್ರುತಿ ಫ್ರಾಮ್ ಹುಬ್ಬಳ್ಳಿ ಅಂತ ಹುಡುಕಿದ್ರು ಬರ್ತೈತಿ. ಸೊ ಎಲ್ಲರೂ ಫುಲ್ ವಿಡಿಯೋ ನೋಡ್ರಿ, ನಿಜ ಮಸ್ತ್ ಎಂಜಾಯ್ ಮಾಡ್ತೀರಿ, ನೀವು ಎಂಜಾಯ್ ಮಾಡ್ತೀರಿ. ಸೊ ನಾ ಟೀ ಕೊಡೋದನ್ನ ಲಾಸ್ಟ್ ಕ್ಲಿಪ್ ತಗೊಂಡು ಐ ಜಸ್ಟ್ ಎಂಡ್ ಅಪ್. ಬಾಯ್ ಮೈ ಗಾಡ್, ಸೊ ಪ್ರಿಟಿ, ಸೂಪರ್ ಐತಲ್ಲ. pretty. Wow, such a nice wave. Just wow. ಬಿಸಿ ಟೀ ಜೊತೆ ಮಸ್ತ್ ನೀರು ಸಾಗರ ವ್ಯೂ ನೋಡ್ಕೋತ ಮಾತಾಡ್ಕೋತ ಮಸ್ತ್ ಎಂಜಾಯ್ ಮಾಡಿದ್ವಿ. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಎಲ್ಲರ ಲೈಫ್ ಒಳಗೂ ಅದೊಂದು ಬೆಸ್ಟ್ ಡೇ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.